ನಮಸ್ಕಾರ ಎಲ್ಲರಿಗೂ. ಸಹನಾ ಸಾತ್ವಿಕ್ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಉಳ್ಳಾಗಡ್ಡಿ ಗೊಜ್ಜು, ಆನಿಯನ್ ಗೊಜ್ಜು ತುಂಬ ಸಿಂಪಲ್ಲಾಗಿ ಟೊಮೊಟೊ ಮತ್ತು ಈರುಳ್ಳಿ ಬಳಸಿ ಮಾಡೋದು ಹೆಂಗಂತ ನೋಡೋಣ್ರಿ. ನೋಡ್ರಿ ಸಖತ್ತಾಗಿ ಬಂದಿದೆ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನ, ರೊಟ್ಟಿ, ಚಪಾತಿಗೆ ಹಚ್ಕೊಂಡು ತಿನ್ಬೋದು ರೀ. ನೋಡಿರಿ, ಟೊಮೊಟೊ ಒಂದು 4 ಕಟ್ ಮಾಡಿಟ್ಕೊಂಡಿದ್ದೀನಿ, ಈರುಳ್ಳಿ ಒಂದು 4 ಮತ್ತು ಬೆಳ್ಳುಳ್ಳಿ, ಆಮೇಲೆ ಒಂದು 4 ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳೋಣ್ರಿ. ತುಂಬ ಸಿಂಪಲ್ ರೀ ಮಾಡೋದು. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ್ರಿ. ರೊಟ್ಟಿ, ಚಪಾತಿ, ಅನ್ನಕ್ಕೆ ಬೇಜಾರಾದಾಗ ಈ ಥರ ಮಾಡ್ಕೊಂಡು ತಿನ್ನಿರಿ, ಸಖತ್ತಾಗಿರುತ್ತೆ. ನೋಡಿರಿ, ಬೆಳ್ಳುಳ್ಳಿ, ಆಮೇಲೆ ಒಂದು 4 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಎಲ್ಲ ಟೊಮೊಟೊ, ಒಂದು 4-5 ಟೊಮೊಟೊ, ಹುಳಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀರಿ, ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ, ಅಂದರೆ ಮಿಕ್ಸ್ ಮಾಡೋಣ್ರಿ. ಉಪ್ಪು ಹಾಕಿದರೆ ಬೇಗ ಬೆಂದ್ಬಿಡುತ್ತೆ ಟೊಮೊಟೊ, ಅದಕ್ಕೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ್ರಿ. ಇವಾಗ ನೋಡಿರಿ ಎಷ್ಟು ಸಖತ್ತಾಗಿ ಬೆಂದಿದೆ ಅಲ್ವಾ. ನೋಡಿರಿ, ಇವಾಗೆಲ್ಲ ಈ ಥರ ಬೇಯಿಸ್ಕೊಂಡು ಆಮೇಲೆ 1-2 ಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ್ರಿ. 1 ಸ್ಪೂನು ಖಾರದ ಪುಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ರಿ, ಯಾಕಂದ್ರೆ ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಲ್ರಿ, ಅದಕ್ಕೆ ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ್ರಿ. ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ್ರಿ. ನೋಡಿರಿ, ಈ ಥರ ಬೆಲ್ಲ ಹಾಕ್ಕೊಳ್ಳೋಣ್ರಿ. ಬ್ಯಾಚುಲರ್ಸ್ ಇದ್ದವರು ಈ ಥರ ಮಾಡಿಕೊಂಡು ರೊಟ್ಟಿ, ಅನ್ನಕ್ಕೆಲ್ಲ ತಿನ್ಬೋದು ರೀ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಸಖತ್ತಾಗಿ ಬಂದಿದೆ ಅಲ್ವಾ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಬೇಯಿಸ್ಕೊಳ್ಬೇಕ್ರಿ. ನೋಡಿರಿ, ಈರುಳ್ಳಿ ಗೊಜ್ಜು ಸಖತ್ತಾಗಿ ಬಂದಿದೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ರೀ, ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಗೊಜ್ಜು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ತುಂಬ ಚೆನ್ನಾಗಿರುತ್ತೆ ರೀ, ತುಂಬ ಈಸಿ ರೆಸಿಪಿ ರೀ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಅನ್ನದ ಜೊತೆ ಸಖತ್ತಾಗಿರುತ್ತೆ ರೀ. ತುಂಬ ಧನ್ಯವಾದಗಳು ರೀ.